ಮಗಳೇ ಹತ್ರ ಹೆಂಗೋ ನಿಮ್ಮ ಅಮ್ಮ ಬಂತಲ್ಲ ಬಿಡು. ಅದಕ್ಕೆ ಬರ್ರಿ, ನಿಮ್ ದಾರಿನೇ ಕಾಯ್ತಿದ್ವಿ. ಎಲ್ಗೋಗಿರಿ ಇಟ್ಟದಿನ ತಕನ? ಯಾಕೆ ಜಯಮ್ಮ, ನನ್ ದಾರಿ ಕಾಯ್ತಿದ್ರಾ? ಹ್ಞೂ ಕಣಮ್ಮ, ಎಲ್ಗೋಗಿದ್ದೆ ನೀನು ಇಟ್ಟದಿನ ತಕನ? ಕೂಲಿ ಬಂದಿದ್ರಲ್ಲ ಹತ್ತಿ ಬೀಜ ಊರಕ್ಕೆ, ಅವ್ರಿಗೆ ಕೂಲಿ ದುಡ್ಡು ಕೊಡ್ಬೇಕಾಗಿತ್ತು. ನಿಮ್ಮ ಅಪ್ಪಯ್ಯ ಹೋಗಿ ಕೊಟ್ಟ ಅವ್ರ ಮಂತಕ್ಕೇನೆ ಅಂತ ಹೇಳ್ತು. ಅದಕ್ಕೆ ಹೋಗಿದ್ದೆ. ಏನಾನ ಒಂದಿನ ತಡವಾದ್ರೂ ಕೂಲಿ ದುಡ್ಡು ಹುಡಿಕೊಂಡು ಮನೆಯಕ್ಕೆ ಬತ್ತ ಒಳಕ್ಕೆ. ಕೂಲಿ ಮಾಡ್ಕೊಂಡು ತಿಂಬವೆಲ್ಲನ ಒಳಕ್ ಬಂದು ಕೂಲಿ ದುಡ್ಡು ಕೊಡು ಅಂತ ಹೇಳಿ ಕೇಳಕ್ ಬರ್ತವೆ ಅಂತ ಹೇಳಿ ನಾನೇ ಹೋಗಿ ಕೊಟ್ಟು ಬಂದೆ. ಅಲ್ಲ ಅದಕ್ಕೆ ಕೂಲಿ ಮಾಡ್ಕೊಂಡು ತಿಂಬಾರು ಯಾಕೆ ಮನೆ ಒಳಕ್ ಬರಬಾರ್ದೆ? ಬಿಡು, ಬಂದ್ರು ಬರ್ತಾರೆ. ಜಯಮ್ಮ, ಏನು ಅಂತ ಮಾತಾಡ್ತೀಯ? ಅವು ನ್ಯಾವೇಗಿರಲ್ಲ, ಏನಿಲ್ಲ, ನೀರು ಪರ ವೈಕ್ಯಮಲ್ಲ, ಪಳಕ್ ಬಟ್ಟೆಗೆ ಇರ್ತವೆ. ಆ ಕಾಲೆಲ್ಲ ನಮ್ಮ ಮಣ್ಪಣ್ಣ ಆಗಿರ್ತವೆ, ಅದ್ರಾಗೆ ಬತ್ತವೆ. ಮನೆ ಒಳಕ್ಕೆಲ್ಲನ ಅವು ಬಂದ್ರೆ ಒಟ್ಟನು ಮನೆ ಎಲ್ಲ ಕೊಳೆ ಆದಂಗೆ ಆಗುತ್ತೆ. ಅಂಥವನ್ನೆಲ್ಲ ಯಾಕೆ ಮನೆಗೆ ಬಿಡ್ಕೋಬೇಕು ಹೇಳು, ಕೂಲಿ ಮಾಡ್ಕೊಂಡು ತಿಂಬವನ? ಅದಕ್ಕೆ ನಾನು ಹೋಗಿ ಕೊಟ್ಟು ಬಂದೆ. ದುಡ್ಡ ಕೊಟ್ಟು ಬರೋದೇನ ಕೊಟ್ಟು ಬಂದೆ. ಆದ್ರೆ ಕೂಲಿ ಮಾಡ್ಕೊಂಡು ತಿಂಬಾರ ಮನೆಗೇನೆ ಆ ಮಗುಗೆ ಹೆಣ್ಣು ತಂದಿದ್ಯಲ್ಲ, ನೀನು ಬುದ್ಧಿಗೆ ಏನು ಹೇಳ್ಬೇಕು ಹೇಳು? ಈಗ ಅಂತ ಕೂಲಿ ಮಾಡ್ಕೊಂಡು ತಿಂಬಾರ ಮನೆಯೇನೆ ಈ ಮನೆ ಯಜಮಾನಿ ಆಗಕ್ಕೆ ಹೊರಟೆ ಇದ್ದಾಳೆ. ಅದು ನಿನಗೆ ಕಣ್ಣಿಗೆ ಕಾಣಿಸ್ತಿಲ್ವೇನು? ನಾನೇನೇನು ಹೋಗಿ ಅವ್ರ ಮನೆಗೆ ಪರ್ಸಲ ಕುಕ್ಕೊಂಡು ಹೆಣ್ ಕೊಡ್ರಪ್ಪ, ನಮ್ಮ ಮಗುಗೆ ಗತಿ ಇಲ್ಲ ಯಾರುನು ಅಂತ ಹೇಳಿ ನಾನೇನೇನು ಹೋಗಿ ಅವ್ರ ಮನೆಗೆ ಕೇಳಿ ಹೆಣ್ಣು ತಂದಿಲ್ಲ. ನನ್ನ ಮಗ ಆಗಿ ಅವಳಿಂದ ಹೋಗಿ ಮದ್ವೆ ಆಗಿ ಬಂದೇವನಿ. ಈಗ ಆ ವಿಚಾರ ಯಾಕೆ ಹೇಳು? ಅದೇನು ಅಂಬದ ನ್ಯಾಯ ಹೇಳ್ರಿ ಸರಿಯಾಗಿ. ಸುಮ್ಮನೆ ಹಳೆದೆಲ್ಲ ಕೆದಕ್ಬೇಡ್ರಿ. ಸುಮ್ಮನೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ, ನೇರವಾಗಿ ಅದೇನು ಅಂತಾನೆ ಹೇಳಿ ಬಿಡಿಸಿ. ಏನು ಇಲ್ಲ ಕಣಮ್ಮ, ಅದೇ ಗುಲಾಬಿನ ಮನೆ ಕೆಲಸದಿಂದ ತೆಗೆದಾಕ್ತೀನಿ ಇವತ್ತು ಅಂತ ಹೇಳಿದ್ದಲ್ಲ, ಅದಕ್ಕೇನೆ ನಾವು ನಿನ್ ದಾರಿನೇ ಕಾಯ್ತಾ ಇದ್ವಿ. ಓ ಹೌದಲ್ವೇ, ಮರ್ತೇ ಬಿಟ್ಟಿದ್ದೆ ನಾನು. ಎಲ್ಗೋದ್ಲು ಗುಲಾಬಿ? ಕರೀಲಿ, ಅವಳಿಗೆ ಕೊಡ್ಬೇಕಾಗಿರೋ ಸಂಬಳ ಎಲ್ಲ ಕೊಟ್ಟು ಕಳ್ಸೋಣ ಇವತ್ತೇನೆ. ನಾಳೆಯಿಂದನ ಆ ಮಲ್ಲಿನೇ ಮಾಡ್ಲಿ ಎಲ್ಲ ಕೆಲ್ಸನ. ಹೌದಾ, ಇವತ್ತೇ ಕಳಿಸ್ತೀಯಾ? ಇರು, ಕರಿತೀನಿ ಆ ಗುಲಾಬಿನ. ತೊಲಗ್ಲಿ ಇವತ್ತೇ ಅವಳು ಮನೆ ಬಿಟ್ಟು. ಓಹೋ, ಇವಳು ಮಲ್ಲಿ ಆಲೇನೆ ಯಜಮಾನ್ಕೆ ತೋರ್ಸಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಮನೆ ಕೆಲಸ್ತಾಳೆ ನಾನು ಅಂಬೋದು ಅವಳಿಗೆ ಇನ್ನ ಗೊತ್ತಿಲ್ಲ. ಈ ಗುಲಾಬಿ ಹೋದ್ರೆ ಗೊತ್ತಾಗುತ್ತಾಳೆ ಸರಿಯಾಗಿ ನನ್ನ ಸ್ಥಾನ ಏನು ಈ ಮನೆಯಾಗೆ ಎಂಬುದು. ಗುಲಾಬಿ, ಗುಲಾಬಿ ಬಾರಿ ಇಲ್ಲಿ. ಏನ್ ಚಿಕ್ಕಮ್ಮರೇ ಕರೆದಿದ್ದು? ನಮ್ಮ ಅಮ್ಮಯ್ಯ ಏನೋ ಮಾತಾಡ್ಬೇಕಂತೆ, ಬಾ. ಹೇಳ್ತೈತಿ ಇವಾಗ. ಅಮ್ಮರೇ, ಏನು ಕಮ್ಮರೇ ಕರೆದಿದ್ದು? ಏನು ಇಲ್ಲ, ಇರು ಹೇಳ್ತೀನಿ. ನೇತ್ರಮ್ಮ, ನನ್ನ ಬೀರ್ನಾಗೆ ಅಲ್ಲಿ 2,000 ರೂಪಾಯಿ ದುಡ್ಡು ಐತಿ, ತಾಂಬರೋಗ ಹೋಗಿ. ಬೀಗ ಎಲ್ಲಿಕ್ಕಿದ್ಯಮ್ಮ? ಅಲ್ಲೇ ಬೀರಿನ ಕೆಳಗೆ ಬುಡ್ದಿಲ್ದಾಗೆ ಬಚ್ಚಿಕ್ಕಿದ್ದೀನಿ. ತಾಂಡು 2,000 ರೂಪಾಯಿ ದುಡ್ಡು ಐತಿ, ತಾಂಬರೋಗ ಹೇಳ್ತೀನಿ. ಸರಿ ಆತ್ಕಣಮ್ಮ, ತಾಂಬತ್ತೀನಿ ಇರು. ಅಮ್ಮೋರೆ, ಏನ್ ವಿಷಯ? ಯಾಕೆ ಕರೆದಿದ್ದು ನನ್ನ? ಹೇಳ್ರಿ ಅಮ್ಮೋರೆ, ಏನು ಅಂತಾನ? ಹೋಗಿ ನಿನ್ ಬಟ್ಟೆನೆಲ್ಲ ನಿನ್ ಬ್ಯಾಗ್ನಾಗ ಹಾಕೊಂಡು ನಿನ್ ಬ್ಯಾಗ್ ತಾಂಬರೋಗ ಹೇಳ್ತೀನಿ. ಯಾಕಮ್ಮೋರೆ ನನ್ನ ಈ ಮನೆ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ? ಸುಮ್ಮನೆ ಹೇಳ್ದಷ್ಟು ಮಾಡು, ಹೋಗು. ನಿನ್ ಬ್ಯಾಗ್ ತಾಂಬರೋಗ ಹೋಗಿ, ಬಟ್ಟೆ ಎಲ್ಲ ತುಂಬ್ಕೊಂಡು. ಸರಿ ಆಯ್ತು ಅಮ್ಮೋರೆ, ತಾಂಬತ್ತೀನಿ ಹೇಳ್ರಿ. ಅಯ್ಯೋ, ಈ ನೇತ್ರಿನೂ ಈ ಜಯಮ್ಮನು ಬಂದು ನನ್ನ ಈ ಮನೆ ಕೆಲಸದಿಂದ ತೆಗಿತಾ ಇದ್ದಾರೆ. ಹಾಳಾದ ಮುಂಡೇರು. ಅವ್ರಂತೂ ಉದ್ಧಾರ ಆಗಲ್ಲ, ಹಾಳಾಗೋಗ್ತಾರೆ. ತಾಳಮ್ಮ, ಐತಿದ್ರಾಗ 2,000 ರೂಪಾಯಿ. ಅವಳದೆಲ್ಲನ ಕ್ಲಿಯರ್ ಮಾಡಿ ಕಳಿಸ್ಬಿಡು. ತಿರ್ಗಾ ಈ ಮನೆ ಕಡೆಗೆ ಬರಬಾರ್ದು ಅವಳು ಯಾತ್ಕೊನು. ಹಂಗೆ ಮಾಡ್ತೀನಿ. ಗುಲಾಬಿ, ಒಂದ್ 4 ಬಟ್ಟೆನ ಬ್ಯಾಗ್ನಾಗ ಹಾಕೊಂಬರೋದು ಯೋಟತ್ತೆ. ಬಾರಿ ಜಲ್ದು ಯೋಟತ್ ಹಾಕೊಂಡು ನಿಂತ್ಕಮ್ಮ ನಿನ್ನ ನಾವು. ಬಾ ತಕೊಂಡ್ ಜಲ್ದು. ಅಮ್ಮೋರೆ ಬಂದೆ. ಅಮ್ಮೋರೆ ಏನ್ ಹೇಳಿ? ತಕ, ನಿನಗೆ ಸಂಬಳ ದುಡ್ಡು ಕೊಡ್ಬೇಕಾಗಿತ್ತಲ್ಲ 2,000 ರೂಪಾಯಿ, ಹಂಗೆ ಉಳಿಸ್ಕೊಂಡಿದ್ನಲ್ಲ, ಅದಕ್ಕೆ ತಕ ನೀನು ಇದನ್ನ ಬ್ಯಾಗ್ನಾಗ ಕಿಕ್ಕೆ ತಾಂಡು. ಸಂಬಳದ ದುಡ್ಡ? ಅಮ್ಮೋರೆ, ನನಗೆ ಈಗಲೇ ಏನು ಬೇಡ, ಊರಿಗೆ ಹೋಗ್ಬೇಕಾದ್ರೆ ಕೊಡ್ರಿ ಅಂತ ಹೇಳಿದ್ನಲ್ಲ, ಈಗ ಯಾಕೆ ಕೊಡ್ತಾ ಇದ್ದೀರಾ ಅಮ್ಮೋರೆ? ನನ್ನ ಮನೆ ಕೆಲಸದಿಂದ ತೆಗ್ದಾಕ್ತಿದ್ದೀರಾ ಇವತ್ತು? ಅಮ್ಮೋರೆ ಬೇಡ ಅಮ್ಮೋರೆ, ಬೇಕಂದ್ರೆ ಇನ್ನೊಂದಿಷ್ಟು ಸಂಬಳ ಕಮ್ಮಿ ಮಾಡ್ರಿ, ಆದ್ರೆ ಮನೆ ಕೆಲಸದಿಂದ ಮಾತ್ರ ತೆಗಿಬೇಡ್ರಿ ಅಮ್ಮೋರೆ. ನನ್ಗೆ ಯಾಕೋ ಈ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಮ್ಮೋರೆ. ದಯವಿಟ್ಟು ಮನೆ ಕೆಲಸದಿಂದ ತೆಗಿಬೇಡ್ರಿ ಅಮ್ಮೋರೆ. ನನ್ನಿಂದ ಏನಾನ ತಪ್ಪಾಗಿದ್ರೆ ಬೇಕಂದ್ರೆ ಒಂದೇಟು ಒಯ್ಸ್ಕೊಂತೀನಿ, ಆದ್ರೆ ಮನೆ ಕೆಲಸದಿಂದ ತೆಗಿಬೇಡ್ರಿ ಅಮ್ಮೋರೆ. ಹೆಂಗೋ ಇಲ್ಲೇ ಇರೋದ್ರಿಂದನ ನಮ್ಮ ಮನೆಗೂ ಅನುಕೂಲ, ನನಗೂ ಹೆಂಗೋ ಅನುಕೂಲ. ಅಮ್ಮೋರೆ ದಯವಿಟ್ಟು ನನ್ನ ಈ ಮನೆಯಿಂದ ಕೆಲಸದಿಂದನ ತೆಗಿಬೇಡ್ರಿ ಅಮ್ಮೋರೆ. ಏನು ಪರ್ಮನೆಂಟ್ ಆಗಿ ಈ ಮನೆಗೂ ಇರಬೇಕು ಅನ್ಕೊಂಡಿದ್ಯೇನು ನೀನು? ಇದೇನು ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ ಪರ್ಮನೆಂಟ್ ಆಗಿರಕ್ಕೆ? ಮನೆ ಕೆಲಸತಾಳು ನೀನು, ಈ ಮನೆ ಅಲ್ಲ ಅಂದ್ರೆ ಇನ್ನೊಂದು ಮನೆ ನೋಡ್ಕೊಂಡು ಹೋಗ್ತಾ ಇರಬೇಕು. ನಾವು ಅವಾಗಲೇ ಹೇಳಿದೀವಿ,
ಮಲ್ಲಿ ಬರೋವರೆಗೂ ಅಷ್ಟೇನೆ ನಿನ್ನ ಈ ಮನೆ ಕರ್ಕೊಂಡ್ ಬಂದಿದ್ದು. ಅವಳು ಬಂದೇವಳೆ, ನೀನು ಹೋಗ್ತಾ ಇರು ಅಂತ ಹೇಳಿದೀವಿ, ತಿರ್ಗಾ ಹೋಗಲ್ಲ ಅಂತ ಹೇಳ್ತೀಯ? ಸುಮ್ನೆ ನಮ್ಮಮ್ಮ ಹೇಳ್ದಂಗೆ ನಿನ್ ದುಡ್ಡೆಲ್ಲ ನಾ ತಕೊಂಡು ಬ್ಯಾಗ್ ತಕೊಂಡು ಹೋಗ್ತಾ ಇರು. ನೀನು ಜಾಸ್ತಿ ಮಾತಾಡ್ಬೇಡ. ನೀನು ಯಾಕೆ ಹೋಗಲ್ಲ ಅಂತೀಯ? ಅಲ್ಲ, ಈ ಮನೆಗೆ ಬರೋದಕ್ಕೂ ಮೊದ್ಲು ನೀನು ಇನ್ನೊಂದ್ ಮನೆ ಕೆಲಸ ಮಾಡ್ತಿದ್ದೆ ತಾನೇ? ಹಂಗೇನೆ ಈ ಮನೆ ಆದ್ಮೇಲೆ ಈ ಮನೆಗೆ ನಿನ್ನ ಅವಶ್ಯಕತೆ ಇಲ್ಲ ಅಂದ್ಮೇಲೆ ಇನ್ನೊಂದು ಮನೆ ಯಾವ್ದಾನ ಸಿಗುತ್ತೆ, ಹುಡಿಕೊಂಡು ಹೋಗು. ಸಾವುಕಾರ ಮನೆಗೆ ಮನೆ ಕೆಲಸ ಖಾಲಿ ಇರ್ತವೆ, ಅಲ್ಲೆಲ್ಲಾದ್ರೂ ಹುಡಿಕೊಂಡು ಹೋಗ್ತಾ ಇರು ಸುಮ್ಮನೆ. ಓಹೋ ಹೋಗಲ್ಲ ಅಂತಾಳೆ ಏನಂಗೇನೆ? ಏನೋ ಇವನು ಈ ಮನೆಗೆ ಹುಟ್ಟಿ ಬೆಳೆದವಳು ನೋಡು, ಅದಕ್ಕೇನೆ ಇವಳಿಗಾಲೇನೆ 1 ವರ್ಷಕ್ಕೇನೆ ಈ ಮನೆ ಬಿಟ್ಟು ಹೋಗಕ್ಕೆ ಬೇಜಾರಾಗ್ತೈತಿ. ಸುಮ್ಮನೆ ಹೋಗ್ತಾ ಇರು. ನೀವ್ ಹೇಳೋದು ಎಲ್ಲಾನು ಸತ್ಯನೇ. ನಾನು ಮನೆ ಕೆಲಸದಳೆ, ನನಗೆ ಈ ಮನೆ ಇಲ್ಲ ಅಂದ್ರೆ ಇನ್ನೊಂದು ಮನೆ ಕೆಲಸ ಸಿಗುತ್ತೆ. ಆದ್ರೆ ಈ ಮನೇಲಿ ಸಿಕ್ಕುವಷ್ಟು ಪ್ರೀತಿ ವಿಶ್ವಾಸ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಈ ಮನೆಯವರೆಲ್ಲರೂ ನನಗೆ ಇಷ್ಟ ಆಗಿದ್ದಾರೆ. ಅದಕ್ಕೆ ಈ ಮನೆ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟನೇ ಆಗ್ತಾ ಇಲ್ಲ. ದಯವಿಟ್ಟು ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ. ನನಗೆ ಈ ಮನೆಗೆ ಇರಕ್ಕೆ ಅವಕಾಶ ಕೊಡ್ರಿ ಅಮ್ಮವ್ರೆ. ಏನೇ ಹೇಳ್ತಾ ಇದೀವಿ? ನಿನ್ನ ಅವಶ್ಯಕತೆ ಈ ಮನೆಗಿಲ್ಲ, ಮನೆ ಕೆಲಸ ಬಂದವಳೆ, ನೀನು ಹೋಗ್ತಾ ಇರು ಅಂತಾನ? ತಿರ್ಗಾನ ಈ ಮನೆಗೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ವಂತೆ. ಏನೋ ಈ ಮನೇನ ನಿನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಸ್ಕೆಚ್ ಹಾಕೊಂಡಿದ್ಯೋ ಹೆಂಗೆ? ಮನೆ ಕೆಲಸಗಳು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಮನೆ ಕೆಲಸ ಬ್ಯಾಡ ಅಂತ ಹೇಳಿದ್ಮೇಲೆ ಸುಮ್ಮನೆ ಮುಚ್ಕೊಂಡು ಬ್ಯಾಗ್ ತಗೊಂಡು ಹೋಗ್ತಾ ಇರ್ಬೇಕು, ನಿನ್ ದುಡ್ಡು ನೀನ್ ತಕೊಂಡು. ಏನಂಗೆ ಇವಳಿಗೆ ಇಲ್ಲಿ ಪ್ರೀತಿ ವಿಶ್ವಾಸ ಉಕ್ಕಿ ಹರಿತೈತಂತೆ ಈ ಮನೆಯಾಗೆ. ನಿಮ್ಮಂತರ ಬುದ್ಧಿ ನನಗೆ ಗೊತ್ತಿಲ್ವೇ? ಮನೆ ಕೆಲಸದಾರು ನೀನೇನೋ ಪ್ಲಾನ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೇನೆ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ಯಾ? ಯಮ್ಮ ಇವಳ ಮೊದ್ಲು ಕಳ್ಸು ಆಸೆಕ್ಕೆ. ಯಾವ್ದಾನ ಮನೇನೋ ಹೊಲನೋ ಆಮೇಲೆ ಇವಳ ಹೆಸರಿಗೆ ಮಾಡಿಸ್ಕೊಂಡ್ ಬಿಟ್ಟಾಳು, ಮೋಸ ಮಾಡಿ ನಿಮ್ಗೆ ಎಲ್ಲಾರ್ಗು. ಅದಕ್ಕೆ ಅನ್ಸುತ್ತೆ ಹಿಂಗ್ ನಾಟಕ ಮಾಡ್ತಾ ಇದ್ದಾಳೆ, ಮನೆ ಬಿಟ್ಟು ಹೋಗಲ್ಲ ಅಂತಾನ. ಅಯ್ಯೋ ಅಮ್ಮೋರೆ, ದಯವಿಟ್ಟು ಹಂಗೆಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ನನಗೆ ಅಂತ ಬುದ್ಧಿನೇ ಇಲ್ಲ. ನಾನು ಯಾಕೆ ನಿಮ್ಮ ಹೊಲ ಮನೇನ ಮಾಡಿಸ್ಕೊಂಬ್ಲಿ ಹೇಳ್ರಿ? ಸಾಕು, ಈ ಮನೆಗೆ ನನಗೆ 3 ಹೊತ್ತು ಊಟ, ಕೈ ತುಂಬಾ ಸಂಬಳ ಕೊಡ್ತಾ ಇದ್ದೀರಾ, ಇದ್ರಾಗೆ ಸಾಕು, ನಾನು ನೆಮ್ಮದಿಯಾಗಿ ಐದೀನಿ. ನಮ್ಮ ಮನೆಗೆ ನಮ್ಮ ಅಮ್ಮಾಯಿ ಒಂದೈತೆ, ಆ ಅಮ್ಮಾಯಿಗೆ ಒಂದಿಷ್ಟು ದುಡ್ಡು ಕಳ್ಸಿರೆ ಹೆಂಗೋ ಜೀವನ ಮಾಡುತ್ತೆ. ನಾನು ಇಲ್ಲಿ ಹೆಂಗೋನು ನೆಮ್ಮದಿಯಾಗಿ ಐದೀನಿ, ಯಾವ್ದು ತೊಂದರೆ ಇಲ್ಲ. ಅದಕ್ಕೆ ಹೇಳ್ದೆ ಅಷ್ಟೇನೆ. ನನಗೇನು ಅಂತ ದುರ್ಬುದ್ಧಿ ಇಲ್ಲ, ಇನ್ನೊಬ್ರು ಆಸ್ತಿ ಹೊಡಿಬೇಕು ಅನ್ನೋದು. ಗುಲಾಬಿ, ನೀನ್ ಅಂತ ಕೆಟ್ಟಾಳಲ್ಲ ಅಂಬದು ನನಗೂ ಚೆನ್ನಾಗಿ ಗೊತ್ತೈತಿ. ನೀನೇನು ಹೇಳ್ಬೇಡ, ನೀನ್ ಎಂತಾಳ ಅಂಬದು ನನಗೂ ಚೆನ್ನಾಗಿ ಗೊತ್ತೈತೆ. ಇಷ್ಟು ದಿನ ಇದ್ದಲ್ಲ, 1 ವರ್ಷದಿಂದಾನ. ನೀನೇನಂದ್ರೆ ಒಂದಿಷ್ಟು ಹೊಟ್ಟೆ ಬಾಕಿ ಅಂಬೋದು ಬಿಟ್ರೆ ಇನ್ನೇನು ಕೆಟ್ಟ ಬುದ್ಧಿ ಇಲ್ಲ ನಿಂತಾಗೆ, ಅದು ನನಗೆ ಚೆನ್ನಾಗಿ ಗೊತ್ತೈತೆ. ಆದ್ರೂ ನನ್ನ ಸೊಸೆ ಬಂದವಳಲ್ಲ, ಈಗ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಅದಕ್ಕೇನೆ ನೀನೇನ್ ಮಾಡ್ತೀಯ ಅವಳು ಇಲ್ಲಿದ್ದು? ಅದಕ್ಕೇನೆ ಇನ್ನೊಂದು ಯಾವ್ದಾದ್ರು ಮನೆ ನೋಡ್ಕೊಂಡು ಹೋಗು ಸುಮ್ಮನೆ. ಏನು ಬೇಜಾರು ಮಾಡ್ಕೋಬೇಡ. ತೀರಾ ಹಂಗೇನಾದ್ರೂ ನಮ್ಮನ್ನೆಲ್ಲ ನೋಡ್ಬೇಕು ಅಂದ್ರೆ ಯಾವತ್ತನ ಒಂದೊಂದು ದಿವಸ ಬಂದು ನೋಡ್ಕೊಂಡು ಹೋಗು. ನಾವೇನು ಬೇಡ ಅಂಬಲ್ಲ. ಹೇಳಿದ ಅರ್ಥ ಆತೇನೆ ಗುಲಾಬಿ? ಹೋಗು ಸುಮ್ಮನೆ, ದುಡ್ಡು ತಕೊಂಡು ಬೇರೆ ಯಾವ್ದಾನ ಮನೆ ನೋಡ್ಕೊ ಹೋಗಿ. ಸರಿ ಅಮ್ಮವ್ರೆ, ನೀವು ಇಷ್ಟು ಹೇಳಿದ್ಮೇಲೆ ನಾನು ನಿಮ್ಮನ್ನು ಒತ್ತಾಯ ಮಾಡಲ್ಲ, ಹೋಗ್ತೀನಿ ಬಿಡಿ. ನೀವು ಚೆನ್ನಾಗಿರಿ ಅಷ್ಟೇ ಸಾಕು. ನನಗೆ ಕೊಡಿ, ನಾನು ದುಡ್ಡು ನಾನು ತಗೊಂಡು ಹೋಗ್ತೀನಿ. ಸರಿ ಕಣೆ ಗುಲಾಬಿ, ಹೋಗು. ನಿನ್ಗೆ ಯಾವ್ದಾನ ಬೇರೆ ಮನೆ ಸಿಗುತ್ತೆ, ಅಲ್ಲಿ ಕೆಲಸ ಮಾಡ್ಕೊಂಡಿರು. ಸರಿ ಅಮ್ಮವ್ರೆ, ಬರ್ತೀನಿ. ಇಷ್ಟು ದಿನ ನನಗೆ ಕೆಲಸ ಕೊಟ್ಟಿದ್ಕೆ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಸಾವುಕಾರರು ಬಂದ್ರೆ ಇವಳು ಬಿಡ್ರಿ, ಅವ್ರಿಲ್ಲ ಇವಾಗ ಹೋಗಕ್ಕೆ, ಅವರೇ ಅಲ್ವೇ ನನ್ನ ಕರ್ಕೊಂಬಂದಿದ್ದು. ಸರಿ ಹೋಗ್ತೀನಿ. ಸರಿ ಹೇಳ್ತೀನಿ, ನೀನು ಹೋಗು. ಈ ಮನೆ ಅನ್ನೋದ್ ಋಣ ಇದ್ದಿದ್ದು ಇಷ್ಟೇ ದಿನ ಅನ್ಸುತ್ತೆ. ಬಿಡು, ಇನ್ನೇನ್ ಮಾಡೋದು, ಇನ್ನೊಂದು ಮನೆ ನೋಡ್ಕೊಂಡು ಹೋಗೋದು ಅಷ್ಟೇನೆ. ಅತ್ತೆ, ಇವಳು ತೊಲಗಿಳು. ಇನ್ಮೇಲೆ ಇರೋದು ಆ ಮಲ್ಲಿಗೆ. ಸುಮ್ನಿರು, ನಾಳೆಯಿಂದ ಅವಳಿಗೆ ಐತ್ ಸರಿ ಮಲ್ಲಿಗೆ. ಯಜಮಾನಿ ಅನ್ಕೊಂಡ್ಬಿಟ್ಟಳು ಈ ಮನೆಗೆ ಅವಳು. ಯಮ್ಮ, ಯಾಕನ ಬಾಯಿ ಎರ್ಕೆ ಆದಂಗ ಆಗೈತಿ, ಬಾಯಿ ಎಲ್ಲ ಒಣಗ್ದಂಗ ಆಗ್ತೈತಿ. ಶರ್ಬತ್ತನ ಮಾಡ್ತೀನಿ, 3 ಜನ ಕುಡಿಯೋಣ ಬರ್ರಿ. ಸರಿ ನಡಿಯಮ್ಮ, ನನಗೂ ಯಾಕನ ಬಾಯಿ ಎರ್ಸ್ದಂಗ ಆಗೈತಿ. ನಡಿ, ಶರ್ಬತ್ತನ ಮಾಡು. ಇವತ್ತಿಗೆ ಕೊನೆ ಆಯ್ತಲ್ಲಪ್ಪ ಈ ಮನೆಗೂ ಈ ನನಗೂ ಋಣ. ನಾನು ತುಂಬಾ ಇಷ್ಟಪಟ್ಟಿರೋ ಮನೆ ಇದು. ತುಂಬಾ ಇಷ್ಟಪಟ್ಟು ಕೆಲಸನೂ ಮಾಡ್ತಿದ್ದೆ. ಗುಬ್ಬಲಿ ಆಂಟಿ ಬ್ಯಾಗ್ ತಕೊಂಡು ಎಲ್ಗ ಹೋಗ್ತೈತಿ? ಊರಿಗೆ ಹೋಗಿ ಬರಕ್ ಹೋಗ್ತೈತಿ ಏನ? ಊರಿಗೆ ಹೋಗ್ಬೇಕು ಅಂತ ಹೇಳ್ತಿತ್ತು. ಎಲ್ಲ ಇವತ್ತು ಹೋಗಿ ನಾಳೆಗೆ ಬರುತ್ತೆ ಅನ್ಸುತ್ತೆ ಗುಬ್ಬಲಿ ಆಂಟಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.